ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಜೊತೆಗೆ ಒಟ್ಟು 4 ಜನ ಗಗನಯಾತ್ರಿಗಳು ಯಾವ ರೀತಿ ಭೂಮಿಗೆ ವಾಪಸ್ ಆಗ್ತಾರೆ ಅನ್ನೋದನ್ನ ಬಹಳ ಸರಳವಾಗಿ ವಿವರಿಸ್ತಾ ಇದ್ರು ಡಾಕ್ಟರ್ ಎಸ್.ವಿ. ಶರ್ಮಾ ಅವರು, ಇಸ್ರೋದ ಡೆಪ್ಯೂಟಿ ಡೈರೆಕ್ಟರ್. ಸರ್, ನೀವು ಹೇಳ್ತಾ ಇದ್ರಿ ಒಂದು ಸಲ ಸ್ಪ್ಲಾಶ್ ಡೌನ್ ಆದಮೇಲೆ ಆ ನಂತರ ಆಸ್ಟ್ರೋನಾಟ್ಗಳನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಬಟ್ ಬಂದಂತಹ ಟೈಮ್ನಲ್ಲಿ ಅವ್ರ ಕಂಡೀಷನ್ ಹೇಗಿರುತ್ತೆ ಅಂತ ಹೇಳಿ, ಯಾಕಂದ್ರೆ ಈ ಹಿಂದಿನ ಸ್ಪ್ಲಾಶ್ ಡೌನ್ ಸಂದರ್ಭದ ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡಿದ್ವಿ. ಕೆಲವರಿಗೆ ನಿಲ್ಲೋಕ್ಕಾಗಲ್ಲ ಅಥವಾ ಏನೋ ಒಂದು ಬೇರೆಯದ್ದ ಥರದ ಎಕ್ಸೈಟ್ಮೆಂಟ್ನಲ್ಲಿ ಇರ್ತಾರೆ. ಅದು ಯಾವ ರೀತಿ ಆಗಿರುತ್ತೆ, ಅವರ ಕಂಡೀಷನ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಸರ್. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಹೋಗಿರೋದು 6 ಡೇಸ್ ಅಂತ ಹೇಳಿಬಿಟ್ಟು ಸ್ಪೆಸಿಫಿಕಲಾಗಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಹೋಗಿದ್ದು 6 ದಿನಗಳಿಗೆ ಮಾತ್ರ ಅಂತ ಹೇಳಿಬಿಟ್ಟು ಹೋಗಿದ್ದು. ಸೊ ಮೆಂಟಲಿ, ಫಿಸಿಕಲಿ, ಸೈಕಲಾಜಿಕಲಿ ಇವ್ರಿಗೆ 9 ತಿಂಗಳ ಒಂದು ಏನು ಸ್ಟೇ ಇದೆ ಅದು ಎಫೆಕ್ಟ್ ಆಗೇ ಆಗುತ್ತೆ. ಅದು ಒಂದು ಪಾರ್ಟು. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ನಾವು ಪ್ರೆಸೆಂಟ್ ಅಪ್ಡೇಟ್ ಕೂಡ ತಗೊಳ್ಳೋಣ. ಈಗ ಸುಮಾರಿಗೆ 11 ಗಂಟೆ 50 ನಿಮಿಷಕ್ಕೆ ಏನು ಡ್ರ್ಯಾಗನ್ 9 ಕ್ರೂ ಮಾಡಿಲ್ ಸರ್ವಿಸ್ ಮಾಡಲಿದೆ, ಅದನ್ನು ಅನ್ಡಾಕ್ ಮಾಡಿಬಿಟ್ಟು ಅದನ್ನು ಭೂಮಿಗೆ ತರುವಂಥ ಒಂದು ಪ್ರಯತ್ನ ನಡೆಯುತ್ತೆ. ನಾನು ಹೇಳ್ತಾ ಇದ್ದೆ 56 ನಿಮಿಷಗಳೇನಿದೆ ಅದು ಬಹಳ ಕ್ರೂಷಿಯಲ್ ಆದಂಥ ಒಂದು ಸಮಯ ಅಂತ ಹೇಳಿಬಿಟ್ಟು. ಇದರಲ್ಲಿ 56 ನಿಮಿಷದಲ್ಲಿ 56 ನಿಮಿಷ ಪ್ಲಸ್ 1 57ನೇ ಆ ಒಂದು ನಿಮಿಷದಲ್ಲಿ ಈ ಒಂದು ಏನು ಕ್ರೂ ಮಾಡಿಲ್ ಸರ್ವಿಸ್ ಮಾಡಲಿದೆ, ಡ್ರ್ಯಾಗನ್ ಕ್ರೂ ಮಾಡಿಲ್ ಸರ್ವಿಸ್ ಮಾಡಲಿಕ್ಕೆ ನಾವೇನು ಹೇಳ್ತೀವಿ, ಅದರಲ್ಲಿ ಒಂದು ಪಾರ್ಟನ್ನು ಡಿಟ್ಯಾಚ್ ಮಾಡೋಕ್ಕಾಗತ್ತೆ. ಇದರದ್ದು ಟೋಟಲ್ ವೆಯ್ಟು 17,000 kg. ಅದರ ಡಯಾಮೀಟರ್ ಬಂದ್ಬಿಟ್ಟು 4 ಮೀಟರ್ ಡಯಾಮೀಟರ್, ಹೈಟು 10 ಮೀಟರ್ ಅಂತ ನಾನು ಹೇಳಿದೆ. ಇದರಲ್ಲಿ ಒಂದು ಸುಮಾರಿಗೆ 6,000 kg ಇದು ಒಂದು ಮಾಡ್ಯೂಲು, ಇನ್ನೊಂದು 11,000 kg ಇನ್ನೊಂದು ಮಾಡ್ಯೂಲ್, 2 ಅಟ್ಯಾಚ್ ಆಗಿರುತ್ತೆ. ಅದಕ್ಕೆ ಒಂದಕ್ಕೆ ಕ್ರೂ ಮಾಡ್ಯೂಲ್ ಅಂತ ಹೇಳ್ತೀವಿ, ಅಲ್ಲಿ ಆಸ್ಟ್ರೋನಾಟ್ಸ್ ಇರ್ತಾರೆ, ಅದನ್ನು ಮಾತ್ರ ಭೂಮಿಗೆ ತರಬೇಕು. ಇನ್ನೊಂದು ಏನಿದೆ ಆ ಒಂದು ಸರ್ವಿಸ್ ಮಾಡ್ಯೂಲ್ ಅಂತ ಏನಿದೆ, ಅದರಲ್ಲಿ ಬೇಕಾದಂಥ ಎಲೆಕ್ಟ್ರಾನಿಕ್ಸು, ಬೇಕಾದಂಥ ಫುಡ್ಡು, ಬೇಕಾದಂಥ ಆಕ್ಸಿಜನ್ ಅವ್ರಿಗೆ ಹೆಚ್ಚಿಗೆ ಇರಬೇಕಾದ್ರೆ ಏನು ಬೇಕೋ ಅದೆಲ್ಲ ಇರುತ್ತೆ. ಅದನ್ನು ಡಿಟ್ಯಾಚ್ ಮಾಡಿ 6,000 kg ಮಾತ್ರನೇ ಅದನ್ನು ಭೂಮಿಗೆ ತರುವಂಥ ಒಂದು ಪ್ರಯತ್ನ ನಡೆಯುತ್ತೆ. ಇದು ಭಾಳ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಆಪರೇಷನ್ ಆಗುತ್ತೆ. ಅದು ಸಕ್ಸಸ್ಫುಲ್ ಆಗಬೇಕು. ಇದು ಒಂದು. ಇವಾಗ ಏನು 17 ಗಂಟೆಗಳಲ್ಲಿ 16 ಗಂಟೆ ಅವರು ಆ ಸ್ಪೇಸಲ್ಲಿ ಆರ್ಬಿಟಲ್ ಇರಬೇಕಾಗತ್ತೆ. ಭೂಮಿಯನ್ನು ಅವರು ಭೂಮಿಯ ಕಕ್ಷೆಯಲ್ಲಿ ಇರಬೇಕಾಗತ್ತೆ. ಆ ಒಂದು ಕಕ್ಷೆಯಲ್ಲಿ ಇದ್ಕೊಂಡು 24 ಗಂಟೆಯಿಂದ 48 ಗಂಟೆ ಒಳಗೆ ಟೈಮ್ ಇದೆ ಅವ್ರನ್ನ ವಾಪಸ್ ತರುವಂಥದ್ದು. ಇವಾಗ ನಾವು ಏನು ನಿಗದಿ ಮಾಡ್ಕೊಂಡಿದ್ದೀವಿ, ಬುಧವಾರ ಬೆಳಗ್ಗೆ 3:27ಕ್ಕೆ ಅವರು ಸ್ಪ್ಲಾಶ್ ಡೌನ್ ಆಗ್ತಾರೆ ಅಂತ, ಅದಕ್ಕೆ ಮಾರ್ಜಿನ್ ಕೂಡ ಇದೆ. 24 ಗಂಟೆಯಿಂದ 48 ಗಂಟೆವರೆಗಳ ಮಾರ್ಜಿನ್ ಕೂಡ ಇದೆ. ಇದು ಒಂದು ಪಾರ್ಟ್. ಇವಾಗ ಅವರು ಟಚ್ ಡೌನ್ ಆದಮೇಲೆ, ಅವ್ರು ಸ್ಪ್ಲಾಶ್ ಡೌನ್ ಆದಮೇಲೆ ಅವ್ರ ಕಂಡೀಷನ್ ಹೇಗಿರುತ್ತೆ ಅಂತ ನಾವು ನೋಡಿದ್ರೆ, ಇದರಲ್ಲಿ ಅವ್ರಿಗೆ ಈ 90 ದಿನಗಳ ಹೆಚ್ಚಿರೋದ್ರಿಂದ 9 ತಿಂಗಳಿಗಿಂತ ಹೆಚ್ಚು ಅವರು ಆ ಸ್ಪೇಸ್ ಎನ್ವೈರ್ಮೆಂಟಲ್ಲಿ ಇದ್ದರಿಂದ ಮಾಸ್ ಲಾಸ್ ಆಗಿರುತ್ತೆ, ಬಾಡಿಯಲ್ಲಿರುವಂಥ ಮಾಸ್ ಲಾಸ್ ಆಗಿರುತ್ತೆ. ಅದರಲ್ಲಿ ಮತ್ತೆ ಬೋನ್ಸ್ ಬ್ರಿಟಲ್ ಆಗಿರುತ್ತೆ. ಮತ್ತು ಬೋನ್ನಲ್ಲಿ ಕ್ಯಾಲ್ಶಿಯಮ್ 1.5% ಪರ್ ಮಂತ್ ಕ್ಯಾಲ್ಶಿಯಂ ಲೂಸ್ ಆಗ್ತಾ ಹೋಗಿರುತ್ತೆ. ಇದು 2ನೇ ಪ್ರಾಬ್ಲಮ್. 3ನೇ ಪ್ರಾಬ್ಲಮ್ ಏನಂತಂದರೆ, ಅದು ಮೈಕ್ರೋಗ್ರಾವಿಟಿ, ಅಲ್ಲಿ ಗ್ರಾವಿಟೇಷನ್ ಇಲ್ಲ. ಅವ್ರು ತೇಲ್ತಾ ಇರ್ತಾರೆ 9 ತಿಂಗಳು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ವ್ಯೂವರ್ಸ್ ಕೂಡ ಇಮ್ಯಾಜಿನ್ ಮಾಡ್ಕೊಬೋದು. 9 ತಿಂಗಳು ನಮ್ಮನ್ನು ತೇಲಿಸ್ತಾ ಇದ್ದರೆ ನಮ್ಮ ಕಂಡೀಷನ್ ಹೇಗಿರ್ಬೋದು ಅಂತ ನಾವೇ ಇಮ್ಯಾಜಿನ್ ಮಾಡ್ಕೋಬೋದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರಕ್ತದ ಒತ್ತಡದಲ್ಲಿ ಏರುಪೇರಾಗುತ್ತೆ. ಗ್ರಾವಿಟಿ ಇರೋದ್ರಿಂದ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ನಮ್ಮದು ಕೆಳಗಡೆಯಿಂದ ಮೇಲ್ಗಡೆ ಪಂಪ್ ಮಾಡುತ್ತೆ. ಇವಾಗ ಏನು ಮಾಡುತ್ತೆ, ಹಾರ್ಟ್ ಪಂಪ್ ಮಾಡುತ್ತೆ. ಅಲ್ಲಿ ಗ್ರಾವಿಟಿನೇ ಇಲ್ಲದೆ ಇರೋದ್ರಿಂದ ಹೆಚ್ಚು ಬ್ಲಡ್ಡು ಬ್ರೈನಿಗೆ, ಹೆಡ್ಗೆ ಹೋಗುವಂಥ ಒಂದು ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ. ಅದರಿಂದ ಏನಾಗುತ್ತೆ, ಅವರಿಗೆ ಥಿಂಕಿಂಗಲ್ಲಿ ಮತ್ತು ಅವರಿಗೆ ಆ ಮೆಂಟಲ್ ಕಂಡೀಷನ್ ಏನಿದೆ ಅದು ಕೂಡ ಎಫೆಕ್ಟ್ ಆಗುತ್ತೆ. ಅದು 4ನೇದು ಏನಂತ ಹೇಳಿದ್ರೆ, ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಕಣ್ಣುಗಳು ಏನು ಐಸ್ದಲ್ಲಿ ರೆಟಿನಾ ಇದೆ, ರೆಟಿನಾ ಎಫೆಕ್ಟ್ ಆಗುತ್ತೆ. ಮತ್ತು 6ನೇದು ಕಿಡ್ನಿ ಮತ್ತು ಲಂಗ್ಸ್, ಹಾರ್ಟ್, ಎಲ್ಲ ಮೇಜರ್ ಆರ್ಗನ್ಸ್ ಏನೇನಿದೆ ಎಲ್ಲ ಆರ್ಗನ್ ಕೂಡ ಡಿಫ್ರೆಂಟಾಗಿ ಕೆಲಸ ಮಾಡುತ್ತೆ. ನೋಡಿ, ಇಲ್ಲಿ ಏನಿದೆ ನಮ್ಮ ಪಂಚಭೂತಗಳಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಆ ರೀತಿಯಾಗಿ ಕೆಲಸ ಮಾಡುವಂಥ ಒಂದು ಪ್ರಮೇಯ ಅಲ್ಲಿ ಇರೋದಿಲ್ಲ. ಅಲ್ಲಿ ವ್ಯಾಕ್ಯೂಮ್ ಇರುತ್ತೆ ಮತ್ತು ಝೀರೋ ಗ್ರಾವಿಟಿ ಇರುತ್ತೆ. ಅದರಿಂದ ಎಲ್ಲ ಅಂಗಗಳು ಡಿಫ್ರೆಂಟಾಗಿ ಕೆಲಸ ಮಾಡುತ್ತೆ. ಒಂದೇ ಒಂದು ಎಕ್ಸಾಂಪಲ್ ಕೊಡಬೇಕಂತ ಹೇಳಿದ್ರೆ, ಯಾರಿಗಾದ್ರು ಫ್ರ್ಯಾಕ್ಚರ್ ಆದರೆ ಅವ್ರಿಗೆ ಪ್ಲಾಸ್ಟರ್ ಹಾಕಿದ್ರೆ 15 ದಿನ ಮಾತ್ರನೇ ಪ್ಲಾಸ್ಟರ್ ಹಾಕುವಂಥದ್ದು. ಆ 15 ದಿನ ನಾವು ಪ್ಲಾಸ್ಟರ್ ಹಾಕಿದಾಗ 16ನೇ ದಿನ ಅವ್ರಿಗೆ ಪ್ಲಾಸ್ಟರ್ ತೆಗೆದು ಅವ್ರನ್ನ ನಡಿ ಅಂತ ಹೇಳಿದ್ರೆ, ಕಾಲು ಮುರಿದೋಗಿದ್ರೆ ಅದು ನಡಿ ಅಂತ ಹೇಳಿದ್ರೆ ನಡೆಯೋಕ್ಕಾಗಲ್ಲ. ಅವರಿಗೆ ಫಿಸಿಕಲ್ ಎಕ್ಸರ್ಸೈಸ್ ಮಾಡಿಸ್ಬೇಕಾಗುತ್ತೆ ಮತ್ತು ಅವರಿಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಇವರು 9 ತಿಂಗಳು
ಯಾವುದೇ ರೀತಿಯ ಒಂದು ಭೂಮಿಯ ಸಂಪರ್ಕ ಇಲ್ಲದ ಹಾಗೆ, ಯಾವುದೇ ರೀತಿಯ ವಾತಾವರಣ ಇಲ್ಲದ ಹಾಗೆ ಅಲ್ಲಿ ಇದ್ದುಕೊಂಡು ಮತ್ತೆ ವಾಪಸ್ ಬರಬೇಕಾದ್ರೆ ಯಾವ ರೀತಿಯಾಗಿ ಕಂಡೀಷನ್ ಇರೋದಂತ ನಾವು ಡೆಫಿನೆಟಾಗಿ ನಾವು ಜನಸಾಮಾನ್ಯರೇ ಇಮ್ಯಾಜಿನ್ ಮಾಡ್ಕೊಳ್ಳೋವಂಥ ಒಂದು ಪರಿಸ್ಥಿತಿ ನಮಗೆ ಬರುತ್ತೆ. ಮತ್ತು ಆ ಪರಿಸ್ಥಿತಿ ಬಂದಾಗ ಅವರಿಗೆ ಅಲ್ಲಿ ಬಂದು ಇಳಿದಾಗ ಅವರಿಗೆ ನಡೆಯುವಂಥ ಒಂದು ಶಕ್ತಿ ಇರಲ್ಲ. ಜನರಲ್ಲಾಗಿ ಅವ್ರಿಗೆ ಅಂಬೆಗಾಲಿಡೋಂಥ ಒಂದು ಪರಿಸ್ಥಿತಿನ ಅವ್ರು ಇರ್ತಾರೆ. ಅವರನ್ನು ಇದರಿಂದ ಮಾಡ್ಯೂಲಿಂದ ಎತ್ಕೊಂಡು ಅವ್ರನ್ನ ಬಹಳ ಕೇರ್ಫುಲ್ಲಾಗಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಯಾಕೆಂದರೆ ಬೋನೆಲ್ಲ ಬ್ರಿಟ್ಲಾಗಿರುತ್ತೆ, ಮತ್ತು ಅವರು ಸೂಟಲ್ಲಿ ಇರ್ತಾರೆ, ಮತ್ತು ಅವ್ರಿಗೆ ನಡೆಯುವಂಥ ಒಂದು ಶಕ್ತಿ ಇರಲ್ಲ. ಅವ್ರು ಭಾಳ ಕೇರ್ಫುಲ್ಲಾಗಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಮತ್ತು ಅಲ್ಲಿ ಏನು ಪ್ರಿಲಿಮಿನರಿ ಮೆಡಿಕೇಷನ್ ಅಂತ ಇದೆ, ಆ ಪ್ರಿಲಿಮಿನರಿ ಮೆಡಿಕೇಷನ್ನ ಕೂಡ ಮಾಡಬೇಕಾಗುತ್ತೆ. ಯಾಕೆಂದರೆ ಭೂಮಿಗೆ ಬರ್ತಿದ್ದಾಗೆ ಕಂಪ್ಲೀಟಾಗಿ ಇದು ಡಿಫ್ರೆಂಟ್ ವಾತಾವರಣ. ಇದರಲ್ಲಿ ಇಲ್ಲಿ ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ, ಮತ್ತು ಎಲ್ಲ ಥರ ಗ್ಯಾಸ್ ಇದೆ, ಮತ್ತು ಗ್ರಾವಿಟಿ ಇದೆ, ಮತ್ತು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಅಲ್ಲಿ ಯಾವುದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ. ಮತ್ತು ಇಲ್ಲಿಯ ವಾತಾವರಣ ಏನಿದೆ ಅದಕ್ಕೆ ಹೊಂದ್ಕೊಳ್ಳೋದು ಅವರಿಗೆ ಬಹಳಷ್ಟು ಒಂದು ಚಾಲೆಂಜ್ ಆಗುತ್ತೆ ವಿದ್ಯಾ. ಬಂದಂತಹ ನಂತರದಲ್ಲಿ ಅವರನ್ನ ಇಂತಿಷ್ಟು ದಿನಗಳ ಕಾಲ ಕ್ವಾರಂಟೈನಲ್ಲಿ ಇಡಬೇಕು ಅಥವಾ ಇಂತಿಷ್ಟು ದಿನಗಳ ಕಾಲ ಅವರಿಗೆ ಕಂಪಲ್ಸರಿ ಒಂದು ಟ್ರೀಟ್ಮೆಂಟ್ ಅಲ್ಲಿ ಅವರನ್ನ ಇಡಬೇಕು, ಅಬ್ಸರ್ವೇಷನ್ ಅಲ್ಲಿ ಇಡಬೇಕು ಅಂತ ಏನಾದರೂ ಇದೆಯಾ? ಇದ್ರೆ ಅದು ಎಷ್ಟು ದಿನಗಳ ಕಾಲ ಸರ್? 100% ಇದೆ ವಿದ್ಯಾ. ಇದೇನಂತ ಹೇಳಿದ್ರೆ ಜನರಲ್ ಆಗಿ ಇವಾಗ ಏನು ಆಸ್ಟ್ರೋನಾಟ್ಸ್ ಹೋಗ್ತಾರೆ 8 ದಿನ, 10 ದಿನ, 15 ದಿನ, 20 ದಿನ, 1 ತಿಂಗಳವರೆಗೂ, 30 ದಿನದವರೆಗೂ ಹೋದವರಿಗೆ 4 ತಿಂಗಳು ಅವರಿಗೆ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಅಂತ ಮಾಡಬೇಕಾಗುತ್ತೆ. ಡೆಫಿನೆಟ್ ಆಗಿ ಅವ್ರನ್ನ ಕ್ವಾರಂಟೈನ್ ಇಡಬೇಕಾಗುತ್ತೆ. ಯಾಕೆಂದರೆ ಅವರಿಗೆ ಇಮ್ಯುನಿಟಿ, ಭಾಳ ಒಳ್ಳೆ ಕ್ವಶನ್ ನೀವು ಕೇಳಿದ್ದೀರಾ. ಯಾಕೆಂದರೆ ಅವರಿಗೆ ಇಮ್ಯುನಿಟಿ ಕೂಡ ಎಫೆಕ್ಟ್ ಆಗಿರುತ್ತೆ. ಇಮ್ಯುನಿಟಿ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ರಿಕ್ವೈರ್ಮೆಂಟ್ ಬಾಡಿಗೆ. ಯಾಕೆಂದರೆ ಭೂಮಿಗೆ ಬರ್ತಿದಾಗ ಎಲ್ಲ ಥರದ ಬ್ಯಾಕ್ಟೀರಿಯಾ, ಎಲ್ಲ ಥರದ ಒಂದು ಏನು ವೈರಸ್ ಇದೆ ಅದು ಅಟ್ಯಾಕ್ ಆಗುವಂಥ ಒಂದು ಚಾನ್ಸಸ್ ಇದೆ. ಅದರಿಂದ 4 ತಿಂಗಳು ಮಿನಿಮಮ್ ಆಗಿ ಅವರಿಗೆ ಕ್ವಾರಂಟೈನ್ ಮಾಡಿ ಅವರಿಗೆ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಅಂತ ಮಾಡಬೇಕಾಗತ್ತೆ. ಇದರಲ್ಲಿ ಈವಾಗ ಇರುವಂಥ ಪರಿಸ್ಥಿತಿನಲ್ಲಿ ಇವರು 9 ತಿಂಗಳಿರೋದ್ರಿಂದ ನನ್ನ ಅಂದಾಜು 6 ತಿಂಗಳಿಂದ 1 ವರ್ಷದವರೆಗಂತೂ ಅವ್ರಿಗೆ ಡೆಫಿನೆಟ್ ಆಗಿ ಬೇಕಾಗೇ ಆಗುತ್ತೆ ಅವ್ರನ್ನ ರಿಹ್ಯಾಬಿಲಿಟೇಷನ್ ಮಾಡೋದಕ್ಕೆ. ಫಸ್ಟ್ ಬಂದ್ಬಿಟ್ಟು ಅವರಿಗೆ ನಡೆಯೋದು ಕಲಿಸ್ಕೊಡ್ಬೇಕಾಗುತ್ತೆ, ಅಂಬೆಗಾಲಿಡೋಂಥದ್ದನ್ನ ಕಲಿಸ್ಕೊಡ್ಬೇಕಾಗುತ್ತೆ. ಮಕ್ಕಳಿಗೆ ಹೇಗೆ ನಾವು ಕಲಿಸ್ಕೊಡ್ತೀವಿ ಆ ರೀತಿಯಾಗಿ ಅವ್ರಿಗೆ ಕಲಿಸ್ಕೊಡ್ಬೇಕಾಗುತ್ತೆ. ಒಂದು. ಎರಡನೇದು, ಅವರಿಗೆ ಬ್ಲಡ್ ಪ್ರೆಷರಲ್ಲಿ ವೇರಿಯೇಷನ್ ಆಗಿರುತ್ತೆ, ಅದನ್ನು ಸ್ಟೆಬಿಲೈಸ್ ಮಾಡಬೇಕಾಗುತ್ತೆ, ಅದಕ್ಕೆ ಬೇಕಾದಂಥ ಮೆಡಿಕೇಷನ್ ಮಾಡಬೇಕಾಗುತ್ತೆ. 2. ಮೂರನೇದು, ಲಂಗ್ಸ್ ಏನು ಕೆಲಸ ಮಾಡ್ತಾ ಇದೆ, ಪಲ್ಸ್ ರೇಟ್ಸ್ ಅಂತ ಏನು ಹೇಳ್ತೀವಿ, ಪಲ್ಸ್ ರೇಟ್ನ ಸ್ಟೆಬಿಲೈಸ್ ಮಾಡಬೇಕಾಗುತ್ತೆ. ಆಮೇಲೆ ಏನು ಕಿಡ್ನಿ ಬಹಳ ಇಂಪಾರ್ಟೆಂಟ್ ಅಂತ ಬಂದುಬಿಟ್ರೆ ಕಿಡ್ನಿ. ಆ ಕಿಡ್ನಿ ಯೂರಿನ್ ಹೇಗೆ ಅದು ಪ್ಯೂರಿಫೈ ಮಾಡುತ್ತೆ ಮತ್ತು ಹೇಗೆ ಅದನ್ನು ಫಂಕ್ಷನ್ ನಾರ್ಮಲೈಸ್ ಮಾಡಬೇಕಾಗುತ್ತೆ. ಕ್ರಿಟಿನೈನ್ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಆ ಕ್ರಿಟಿನೈನ್ನ ಸ್ಟೆಬಿಲೈಸ್ ಮಾಡಬೇಕಾಗುತ್ತೆ. ಅದಾದ ನಾನು ಹೇಳ್ತಾ ಇದ್ದೆ ಐಸ್, ರೆಟಿನಾ ಎಫೆಕ್ಟ್ ಆಗಿರುತ್ತೆ. ಆ ರೆಟಿನಾದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿ ಆಗಿರುತ್ತೆ, ಅದರಿಂದ ರೆಟಿನಾ ಸ್ಟೆಬಿಲೈಸ್ ಮಾಡಬೇಕಾಗುತ್ತೆ. ಹೀಗೆ ಒಂದೊಂದು ಅಂಗಗಳನ್ನ ಕೂಡ ಅವ್ರನ್ನ ಸ್ಟೆಬಿಲೈಸ್ ಮಾಡಿ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಅಂತ ಏನಿದೆ ಅದನ್ನು ಅಡಾಪ್ಟ್ ಮಾಡಬೇಕಾಗುತ್ತೆ. ಅದಾದ ಮೇಲೇ ಅವರಿಗೆ ಜನಸಂಪರ್ಕ ಆಗಲಿ, ಅವರು ಬೇರೆಯವರ ಜೊತೆಯಲ್ಲಿ ಹೊರಗಡೆ ಬರುವಂಥದ್ದಾಗಲಿ, ಆ ಒಂದು ಪ್ಲ್ಯಾನನ್ನು ನಾಸಾ ಮತ್ತು ಇರುವಂಥ ಒಂದು ಮೆಡಿಕಲ್ ಟೀಮ್ ಏನಿದೆ ಅದಕ್ಕೇನೆ ಒಂದು ಡೆಡಿಕೇಟೆಡ್ ಮೆಡಿಕಲ್ ಟೀಮ್ ಇದೆ, ಆಸ್ಟ್ರೋನಾಟ್ ಮೆಡಿಕಲ್ ಟೀಮ್ ಅಂತ ಹೇಳ್ತೀವಿ. ಅವರಿಗೆ ಕಂಪ್ಲೀಟಾಗಿ ಅವ್ರಿಗೆ ನಾಲೆಡ್ಜ್ ಇರುತ್ತೆ, ಯಾವ ರೀತಿ ಆಗಿರುತ್ತೆ, ಏನಾಗಿರುತ್ತೆ ಅಂತ ಮೈಕ್ರೋ ಲೆವೆಲಲ್ಲಿ ಅವರಿಗೆ ಅಂದಾಜಿರುತ್ತೆ. ಆ ರೀತಿಯಾಗಿ ಅವ್ರನ್ನ ಕಂಪ್ಲೀಟಾಗಿ ರಿಹ್ಯಾಬಿಲಿಟೇಟ್ ಮಾಡಿನೇ ಅವ್ರನ್ನ ಮುಂದುವರಿಸಬೇಕಾಗುತ್ತೆ ವಿದ್ಯಾ. ರೈಟ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.